ಹಾಯ್ ಗೈಸ್, ನಾನಿವತ್ತು ಡೆವಿಲ್ಸ್ ಮೇ ಕ್ರೈ ಅನ್ನೋ ಎನಿಮೆನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಿಡಿಯೋ ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ. ಆ್ಯಂಡ್ ಈ ಒಂದು ಎನಿಮೆಯಲ್ಲಿ ಟೋಟಲ್ ಆಗಿ 3 ಸೀಸನ್ ಇದೆ. ಒಂದು ಸೀಸನ್ ಬಂದಿದೆ 2025ಅಲ್ಲಿ, 26ಅಲ್ಲಿ ಸೆಕೆಂಡ್ ಸೀಸನ್ ಬಂತು. ಆ್ಯಂಡ್ ಥರ್ಡ್ ಸೀಸನ್ ಫೈನಲ್ ಸೀಸನ್ ಆಗಿರುತ್ತೆ. ಆ್ಯಂಡ್ ಅದು ಸ್ವಲ್ಪ ಲೇಟ್ ಬರುತ್ತೆ, ಇನ್ನೂ ಬರಬೇಕದು. ಓಕೆ, ಈಗ ಶುರು ಮಾಡೋಣ ಸೀಸನ್ 1ನ ಫಸ್ಟ್ ಎಪಿಸೋಡಿಂದ. ನಾವು ನೋಡ್ತೀವಿ ಫಸ್ಟ್ ಎಪಿಸೋಡಲ್ಲಿ ಒಂದು ಧಮಾಕೆದಾರ್ ಸೀನನ್ನು. ಒಂದು ಟೀಮ್ ಬರುತ್ತೆ, ಅವರು ಇನ್ನೊಂದು ವ್ಯಕ್ತಿಗಳನ್ನು ಸಾಯಿಸಲಿಕ್ಕೆ ಶುರು ಮಾಡ್ತಾರೆ. ತುಂಬ ಬರ್ಬರವಾಗಿ ಇರುತ್ತೆ ಆ ಸೀನ್. ಆ್ಯಂಡ್ ಆ ಟೈಮಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಬದುಕಿರ್ತಾನೆ. ಆ್ಯಂಡ್ ಅವನು ಬಂದುಬಿಟ್ಟು ಆ ಒಂದು ಟೀಮ್ನ ಲೀಡರ್, ರ್ಯಾಬಿಟ್ ಮಹಾರಾಜ. ಆ ರ್ಯಾಬಿಟ್ ಮಹಾರಾಜ ಮಾತ್ರ ಉಳಿದಿರ್ತಾನೆ. ಆ್ಯಂಡ್ ಅವನು ಬಾಂಬ್ ಲಾಸ್ ಮಾಡಿ ಬಿಡ್ತಾನೆ. ಆ್ಯಂಡ್ ಎಲ್ಲರೂ ಕೂಡ ಓಡಿ ಹೋಗ್ತಾರೆ. ಬಟ್ ಆ ರ್ಯಾಬಿಟ್ ಅಲ್ಲೇ ನಿಂತ್ಕೊಂಡು ಏನೋ ಯೋಚನೆ ಮಾಡ್ತಿರ್ತಾನೆ. ಲೈಕ್ ಲಿಟ್ರಲಿ ಅವನು ತುಂಬ ಜಾಸ್ತಿ ಪವರ್ಫುಲ್ ಇರ್ತಾನೆ. ಅವನನ್ನು ಸೋಲಿಸೋದು ಯಾರಿಂದನೂ ಸಾಧ್ಯ ಆಗ್ತಿರಲ್ಲ. ಇನ್ನೊಂದು ಕಡೆ ನಾವು ನೋಡ್ತೀವಿ, ಒಬ್ಬಳು ಹುಡುಗಿನ ಅವಳ ರೀತಿ ತನ್ನ ಮಗುನ ಕರ್ಕೊಂಡು ಹೋಗ್ತಿರ್ತಾಳೆ. ಆ್ಯಂಡ್ ಆ ಟೈಮಲ್ಲಿ ಸ್ವಲ್ಪ ವಸ್ತುಗಳು ಕೆಳಗೆ ಬಿದ್ದುಬಿಡ್ತದೆ. ಯಾರು ಅವಳನ್ನು ನೂಕಿರ್ತಾರೆ. ಆ್ಯಂಡ್ ನಾವು ನೋಡೋದು ಅವಳ ಮಗು ಬದಲಾಗಿದೆ. ಹಾಂ, ಏನಾಗಿದೆ ಮಗುಗೆ ಅಂತ ನಮಗೆ ನೆಕ್ಸ್ಟ್ ಸೀನಲ್ಲಿ ಗೊತ್ತಾಗುತ್ತೆ. ಸೊ ಈ ರೀತಿ ಕರ್ಕೊಂಬರ್ತಿರುವಾಗ ಅಲ್ಲಿಗೆ ಎಂಟರ್ ಆಗೋದು ಡಿಮಾನ್ಸ್. ಅವಳಿಗೆ ತುಂಬ ಜಾಸ್ತಿ ಹೆದರಿಸ್ತದೆ ಫಸ್ಟಿಗೆ. ಆ್ಯಂಡ್ ಅವುಗಳು ಅವಳಿಗೆ ತುಂಬ ಜಾಸ್ತಿ ಹೆದರಿಸಿ ಅಟ್ಯಾಕ್ ಮಾಡಿ ಬಂದಾಗ ನಾವು ನೋಡ್ತೀವಿ ಈ ಒಂದು ಸೀರೀಸ್ನ ಮೇನ್ ಕ್ಯಾರೆಕ್ಟರನ್ನು, ದಟ್ ಈಸ್ ದಾಂಟೆ. ಐ ಹೋಪ್ ನಾನು ಕರೆಕ್ಟ್ ಹೇಳಿದ್ದೀನಿ. ಓಕೆ, ದಾಂಟೆ ಬಂದು ಹೆಲ್ಪ್ ಮಾಡ್ತಾನೆ, ಅವಳನ್ನು ಬಚಾವ್ ಮಾಡ್ತಾನೆ. ಆ್ಯಂಡ್ ಹೀಗೇ ಸುಮ್ಮನೆ ಅವನು ಮಾತಾಡ್ತಾ ಇರ್ತಾನೆ. ಆ್ಯಂಡ್ ಆ ಟೈಮಲ್ಲಿ ಆ ಮಗುನ ಬದಲಾವಣೆ ಅವ್ನು ನೋಟಿಸ್ ಮಾಡ್ತಾನೆ. ಒಟ್ರಾಶಿ ಇಡಬೇಕಾದ್ರೆ ಸ್ಟಾರ್ಟಿಂಗ್ ಸುಮ್ಮನೆ ಇದ್ದ, ಮತ್ತೆ ಗೊತ್ತಾಗುತ್ತೆ ಆ ಮಗು ಇವಿಲ್ ಅಂತ. ಆ್ಯಂಡ್ ಅವನು ಸ್ವಲ್ಪ ಫೈಟ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ಬಟ್ ಅವಳು ಅಲ್ಲಿಂದ ಓಡ್ಕೊಂಡು ಹೋಗ್ಬಿಡ್ತಾಳೆ, ತನ್ನ ಮಗುಗೇನೂ ಆಗಬಾರ್ದು ಅಂತ. ಬಟ್ ಅವನು ಹಿಂದೆ ಓಡ್ತಾನೆ, ಬಟ್ ಅವ್ನು ಸಿಗೋದಿಲ್ಲ. ನಾವು ನೋಡ್ತೀವಿ ಇಲ್ಲಿ ಇವರು ಡಿಮಾನ್ಸ್ ಬಗ್ಗೆ ಮಾತಾಡ್ತಿರ್ತಾರೆ. ಆ್ಯಂಡ್ ಅಂದರೆ ಥಿಯರೀಸ್ ಎಲ್ಲ ಹೇಳ್ತಾ ಇರ್ತಾರೆ, ಡಿಮಾನ್ಸ್ಗಳೆಲ್ಲ ಇದೆ, ಅವುಗಳು ತುಂಬ ಜಾಸ್ತಿ ವಿಯರ್ಡ್ ಇದೆ ಆ್ಯಂಡ್ ಮನುಷ್ಯರನ್ನೆಲ್ಲ ಸಾಯಿಸ್ತಾ ಇದೆ. ಇನ್ನೊಂದು ಕಡೆ ದಾಂಟೆ ಹೋಗ್ತಾನೆ ಒಂದು ಐಸ್ ಕ್ರೀಮ್ ತಿನ್ನೋಕ್ಕಂತ. ಆ್ಯಂಡ್ ಎಂಜಾಯ್ ಮಾಡ್ತಿರ್ತಾನೆ. ಆ್ಯಂಡ್ ಆ ಟೈಮಲ್ಲಿ ತುಂಬ ಮನುಷ್ಯರನ್ನ ಅವನು ಬಚಾವ್ ಮಾಡ್ತಾನೆ. ಯಾಕಂದರೆ ಆ ಒಂದು ಏನು ಕೆಫೆ ಇರ್ತದೆ, ಅದಕ್ಕೆ ಯಾರೋ ಬಾಂಬ್ ಹಾಕಿರ್ತಾರೆ. ಸೊ ಹಾಗಾಗಿ ಫುಲ್ ಹೊತ್ತೋಗ್ತಾ ಇರ್ತದೆ. ಆ್ಯಂಡ್ ಅವನು ಎಲ್ಲರನ್ನ ಬಚಾವ್ ಮಾಡಿರ್ತಾನೆ. ಆ್ಯಂಡ್ ನಾವು ನೋಡ್ತೀವಿ ಅಲ್ಲಿಗೊಬ್ಬರು ಎಂಟ್ರಿ ಹೊಡಿತಾರೆ. ಅದು ಬಂದುಬಿಟ್ಟು ನಮ್ಮ ದಾಂಟೆಯ ಅಣ್ಣ ಅಂತೆ. ಲೈಕ್ ಆ ರೀತಿ ಹೇಳ್ಕೊಂಡು ಬರ್ತಾನೆ. ನಮ್ಮ ದಾಂಟೆಗಂತೂ ಶಾಕ್ ಆಗುತ್ತೆ. ಆ್ಯಂಡ್ ಫೈಟ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ಅದು ಬಂದುಬಿಟ್ಟು ಒಂದು ಇವಿಲ್ ಪರ್ಸನ್ ಆಗಿರ್ತಾನೆ, ಅಂದರೆ ಡಿಮಾನ್ ಅಂತಲೇ ಹೇಳ್ಬೋದು. ಅವನಿಗೆ ಸಮ ಹೊಡಿತಾನೆ ನಮ್ಮ ದಾಂಡೆ ಹತ್ರ ಒಂದು ನೆಕ್ಲೆಸ್ ಇರುತ್ತೆ. ಅದು ತುಂಬ ಮುಖ್ಯ ಇರ್ತದೆ, ಯಾಕಂದರೆ ಅದು ಅವನ ತಾಯಿ ಕೊಟ್ಟದ್ದು. ಅದನ್ನು ಯಾವತ್ತೂ ಕೂಡ ಕಳ್ಕೊಬಾರ್ದು ಅಂತ ಅವನು ಫಿಕ್ಸ್ ಆಗಿದ್ದ. ಸೊ ಇಲ್ಲಿ ನಾವು ಒಂದು ಮೀಟಿಂಗ್ ಟೈಪ್ ಏನೋ ನೋಡ್ತೀವಿ. ಆ್ಯಂಡ್ ಅಲ್ಲಿ ಒಬ್ಬ ಮನುಷ್ಯ ಇರ್ತಾನೆ, ಅವನು ಸ್ವಲ್ಪ ವಾದ ಮಾಡ್ತಾನೆ. ಆ್ಯಂಡ್ ಅಲ್ಲಿಗೆ ಬರ್ತಾರೆ ಡಿಮಾನ್ ಹಂಟರ್ಸ್. ಅವ್ರು ಹೇಳ್ತಾರೆ ನಾವು ಡಿಮಾನ್ ಹಂಟರ್ಸ್. ಸ್ವಲ್ಪ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಆ್ಯಂಡ್ ನಾವು ನೋಡ್ತೀವಿ ಆ ಮನುಷ್ಯನೇ ಡಿಮಾನ್ ಅಂತ. ಆ್ಯಂಡ್ ಡಿಮಾನ್ ಹಂಟರ್ನ ಈ ಒಬ್ಬಳು ಹುಡುಗಿ ಇದ್ದಾಳೆ ನೋಡಿ, ಅವಳು ಸಕ್ಕತ್ತಾಗಿ ಫೈಟ್ ಮಾಡ್ತಾಳೆ. ಆ್ಯಂಡ್ ತುಂಬ ಜಾಸ್ತಿ ಸಕ್ಕತ್ತಾಗಿ ಫೈಟ್ ಮಾಡಿ ಆ ಒಂದು ಮನುಷ್ಯ ಏನಿದ್ದಾನೆ, ಅವನು ಡಿಮಾನ್ ಆಗಿರ್ತಾನೆ, ಅವನನ್ನು ಸಾಯಿಸ್ತಾಳೆ. ಆ್ಯಂಡ್ ಈ ಸೀನ್ ತುಂಬ ಜಾಸ್ತಿ ಕ್ರೇಜಿ ಇರುತ್ತೆ, ಯಾಕಂದರೆ ತುಂಬ ಜಾಸ್ತಿ ಸ್ಪೀಡಲ್ಲಿ ನೋಡಿದ್ದೆ ನಾನು ಈ ಸೀನನ್ನು. ಆ್ಯಂಡ್ ಇನ್ನೊಂದು ಕಡೆ ನಮ್ಮ ದಾಂಟೆ ಈ ವ್ಯಕ್ತಿ ಜೊತೆ ಮಾತಾಡ್ತಿರ್ತಾನೆ. ಅವನು ಹೇಳ್ತಾನೆ ನಮ್ಮ ದಾಂಟೆ ಈ ಒಂದು ವ್ಯಕ್ತಿ ಹತ್ರ, ಇವನು ಆ್ಯಕ್ಚುಲಿ ಪೊಲೀಸ್ ಕೈಯಲ್ಲೂ ಕೂಡ ಇರ್ತಾ, ಅಂದರೆ ಡಿಮಾನ್ ಹಂಟರ್ಸ್ ಕೆಳಗೆ ಇದ್ದ ಇವನು. ಅವನ ಹತ್ರ ಹೇಳ್ತಾನೆ ದಾಂಟೆ, ನೋಡು ನನಗೆ ಈ ನೆಕ್ಲೆಸ್ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ನೀನು ನನ್ನನ್ನು ಸಾಯಿಸಲಿಕ್ಕೆ ಅಲ್ಲಿ ಬಿಟ್ಟಿದ್ಯಾ. ಸೊ ನಾವು ನೋಡ್ತೀವಿ ಆ ವ್ಯಕ್ತಿ ಸ್ವಲ್ಪ ಹೆದರಿಕೆಯಲ್ಲಿರ್ತಾನೆ. ದಾಂಟೆ ಪವರ್ಫುಲ್ ಅಂತ ಅವನಿಗೆ ಗೊತ್ತು. ಆ್ಯಂಡ್ ಆ ಒಂದು ಬಿಲ್ಡಿಂಗಿಗೆ ಸ್ವಲ್ಪ ಜನ ಬರ್ತಾರೆ, ಸ್ವಲ್ಪ ಜನ ಎಂಟರ್ ಆಗ್ತಾರೆ. ಆ್ಯಂಡ್ ಈ ಒಂದು ಫೈಟಿಂಗ್ ಸೀಕ್ವೆನ್ಸ್ ಉಂಟಲ್ಲ, ಸಾಕಾಗಿತ್ತು. ಯಾಕಂದರೆ 5 ನಿಮಿಷದಲ್ಲಿ ಎಲ್ಲರ ಒಂದು ಕತೆ ಗೊತ್ತಾಗಿತ್ತು. ಆ ಟೈಮಲ್ಲಿ ದಾಂಟೆಗೆ ಪುನಃ ಒಂದು ಫೈಟ್ ಮಾಡಲಿಕ್ಕೆ ಜನರು ಬರ್ತಾರೆ. ಆ್ಯಂಡ್ ಆ ಟೈಮಲ್ಲೂ ಕೂಡ ದಾಂಟೆ ಬಿಟ್ಟು ಕೊಡಲ್ಲ, ಸಾಕದಾಗಿ ಫೈಟ್ ಮಾಡ್ತಾನೆ. ಆ್ಯಂಡ್ ನಾವು ಇಲ್ಲಿ ತಿಳ್ಕೊಳ್ಳೋದೇನೆಂದರೆ, ಅವನಿಗೆ ಗುಂಡು ಬಿದ್ದರೂ ಕೂಡ ಅವನಿಗೇನೂ ಆಗಲ್ಲ. ಆ್ಯಂಡ್ ಅದು ನಮಗೆ ಗೊತ್ತಾಗ್ತದೆ. ಆ್ಯಂಡ್ ಏನೋ ಒಂದು ಮಾತಿತ್ತು ಈ ದಾಂಟೆ ಹತ್ರ, ಏನೋ ಒಂದು ಶಕ್ತಿ ಇತ್ತು, ಅದು ಅವನಿಗೂ ಕೂಡ ಅರ್ಥ ಆಗ್ತಿರಲ್ಲ, ಅಂದರೆ ದಾಂಟೆಗೂ ಕೂಡ. ಒಟ್ರಾಶಿ ಅವನು ಪವರ್ಫುಲ್. ಆ್ಯಂಡ್ ಡಿಮಾನನ್ನು ಕಿಲ್ ಮಾಡೋದೇ ಒಂದು ಉದ್ದೇಶ ಆಗಿತ್ತು. ಅವನು ಒಂಥರ ಡಿಮಾನ್ ಹಂಟರ್ಸ್ ಥರನೇ. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಈ ಡಿಮಾನ್ ಹಂಟರ್ಸ್ ಎಲ್ಲ ಮಾತಾಡಿಕೊಂಡು ಅಲ್ಲಿಗೆ ಬಂದಿರ್ತಾರೆ. ಆ್ಯಂಡ್ ಅವರು ಸ್ವಲ್ಪ ಡೀಟೇಲ್ ಹೇಳ್ತಾರೆ ಸ್ಪಾಂಡ ಬಗ್ಗೆ. ಸ್ಪಾಂಡ ಒಬ್ಬ ಡಿಮಾನ್ ನೈಟ್ ಆಗಿರ್ತಾನೆ. ಆ್ಯಂಡ್ ಅವನು ತುಂಬ ಜಾಸ್ತಿ ಪವರ್ಫುಲ್ ಇರ್ತಾನೆ. ಸೊ ಅದು ಸ್ವಲ್ಪ ಸ್ಟೋರಿ ಹೇಳ್ತಾರೆ. ಮತ್ತು ಡಿಮಾನ್ ಹಂಟರ್ಸ್ ಆ ಒಂದು ದಾಂಟೆ ಏನಿದ್ದಾನೆ ಅವನನ್ನು ಸೋಲಿಸಬೇಕು ಅಂತ ಹೋಗ್ತಾರೆ. ಆ್ಯಂಡ್ ಒಬ್ಬಳು ಹುಡುಗಿ ಇರ್ತಾಳೆ ನೋಡಿ, ಮೇನ್ ಲೀಡರ್, ಅವಳು ದಾಂಟೆ ಒಟ್ಟಿಗೆ ಫೈಟ್ ಮಾಡಲಿಕ್ಕೆ ಶುರು ಮಾಡ್ತಾಳೆ. ಫಸ್ಟ್ ನೆಕ್ಲೆಸನ್ನು ಕದಿತಾಳೆ ಅವಳು, ಆಮೇಲೆ ಒಳ್ಳಿಗೆ ಶುರು ಮಾಡ್ತಾಳೆ. ಸೊ ಈ ವ್ಯಕ್ತಿ ಇದನ್ನು ನೋಡಿ ಅವನೊಂದು ಸ್ವಲ್ಪ ಮುನ್ನಾ ಬಾಯ್ MBBS ಇದ್ದು ಒಂಥರ ವೈಬ್ ಕೊಡ್ತಾನೆ.
ನಾವು ನೋಡ್ತೀವಿ ಈ ಒಂದು ಧಮಾಕಿದಾರ್ ಸೀನ್. ತುಂಬ ಜಾಸ್ತಿ ಆ್ಯಕ್ಷನ್ ಇದೆ ಗೈಸ್ ಈ ಒಂದು ಎನಿಮೆಯಲ್ಲಿ. ಟೋಟಲ್ ಆಗಿ ನಾನೀಗ 2ನೇ ಎಪಿಸೋಡಲ್ಲಿ ಇದ್ದೀನಿ ಆ್ಯಂಡ್ ಈ ಒಂದು ಎನಿಮೆಯಲ್ಲಿ ಇರೋದೇ ಆ್ಯಕ್ಷನ್. ನಾವು ನೋಡ್ತೀವಿ ಇಲ್ಲಿ ಇವಳು ಹೇಳ್ತಾಳೆ, ಇವಳು ಎನ್ಕೊಂಡಿರ್ತಾಳೆ ಇವ್ನು ಡಿಮಾನ್ ಅಂತ, ಬಟ್ ಇವ್ನು ಡಿಮಾನ್ ಆಗಿರಲ್ಲ. ಅವಳು ಹೇಳ್ತಾಳೆ, ನೀನು ಅರ್ಧ ಡಿಮಾನ್ ಅರ್ಧ ಮನುಷ್ಯ. ಆವಾಗನೂ ಅವನಿಗೆ ನಗು ಬರ್ತದೆ, ನಿನಗೆ ನಾನು ಆ ಥರ ಕಾಣ್ತಿದ್ದೀನ ಅಂತ. ಸೊ ಆ ರೀತಿ ಅವರು ಜಸ್ಟ್ ಮಾತಾಡಿ ಪುನಃ ಫೈಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಈ ಮೂಮೆಂಟಿಗೆ ಅವಳನ್ನು ಬಚಾವ್ ಕೂಡ ಮಾಡ್ತಾನೆ ಇವನು, ಇಲ್ಲಾಂದರೆ ಅವಳು ಸತ್ತೋಗಿರ್ತಿದ್ಲು. ಆದರೂ ಕೂಡ ಅವಳು ಆ ಒಂದು ನೆಕ್ಲೆಸನ್ನು ಅವನಿಗೆ ಕೊಡೋದಿಲ್ಲ. ಮೋಸದಿಂದ ಅವನನ್ನು ಬಂದಿ ಮಾಡಿಬಿಡ್ತಾಳೆ ಎಲೆಕ್ಟ್ರಿಕ್ ಶಾಕ್ ಕೊಟ್ಟು. ಆ್ಯಂಡ್ ಏನೋ ಒಂದು ಇಂಜೆಕ್ಟ್ ಮಾಡಿಬಿಡ್ತಾಳೆ ಅವನಿಗೆ. ಮತ್ತೆ ಅವನನ್ನು ಒಂದು ಟ್ರಕ್ಕಿಗೆ ಹಾಕಿ ಅಲ್ಲಿಂದ ಕಳಿಸ್ಬಿಡ್ತಾಳೆ. ಇಲ್ಲಿಗೆ ಈ ಒಂದು ಎನಿಮೆಯ 2 ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಇನ್ನೂ 6 ಎಪಿಸೋಡ್ ಇದೆ ಆ್ಯಂಡ್ ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ. ಆ್ಯಂಡ್ ಡಿಮಾನ್ ನೈಟ್ ಯಾರು ಆ್ಯಂಡ್ ನಮ್ಮ ದಾಂಟೆ ಯಾರು, ಅವ್ನು ಯಾಕೆ ಇಷ್ಟು ಪವರ್ಫುಲ್ ಇದ್ದಾನೆ, ಡಿಮಾನ್ ಹಂಟರ್ಸ್ ಯಾಕೆ ಈ ಥರ ಇದ್ದಾರೆ, ಎಲ್ಲ ಕೂಡ ತಿಳ್ಕೊಬೇಕು. ನೋಡುವ ಎಂತಾಗುತ್ತೆ ಅಂತ. ಎನಿವೇಸ್ ಗೈಸ್, ನಾನು ಬೇರೆ ಬೇರೆ ಎನಿಮೇಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ಆ್ಯಂಡ್ ಹೊಸ ಚಾನಲ್ ಆದ ಕಾರಣ ಓಲ್ಡ್ ಎನಿಮೇಸ್ಗಳನ್ನು ಸ್ವಲ್ಪ ಕವರ್ ಅಪ್ ಮಾಡಲಿಕ್ಕೆ ಟ್ರೈ ಮಾಡಿದ್ದು ನಾನು. ಸೊ ನ್ಯೂ ಎನಿಮೆಗಳನ್ನು ಎಕ್ಸ್ಪ್ಲೇನ್ ಮಾಡೇ ಮಾಡ್ತೀನಿ ಚಾನಲಲ್ಲಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ.